ರಾಜ್ಯದ ಕೆಲ ಪುರುಷರಿಗೆ ಮಹಿಳೆಯರ ಜೊತೆಗೆ ಹೇಗೆ ವರ್ತಿಸಬೇಕು ಹೇಗೆ ವರ್ತಿಸಬಾರದು ಅನ್ನೋ ಕೈಪಿಡಿಯನ್ನು ಹಂಚಬೇಕು ಅಂತ ಕಾಣಿಸುತ್ತೆ. ಕಾರಣ ಸ್ತ್ರೀ ಶೋಷಣೆ, ಸ್ತ್ರೀ ಪೀಡನೆ ಅನ್ನೋದು ಗಲ್ಲಿ ಗಲ್ಲಿಗಳಲ್ಲೂ ಕೂಡ ನಡೀತಾ ಇದೆ. ಈಗಲೂ ಅಷ್ಟೇ ಒಂದು ವಿಲಕ್ಷಣ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ನಾವು ಕೊಡ್ತಾ ಇದ್ದೀವಿ. ಕೆಂಗೇರಿಯಲ್ಲಿ ಮಹಿಳೆಯ ಮುಂದೆ ಪ್ಯಾಂಟ್ ಬಿಚ್ಚಿ ವ್ಯಕ್ತಿಯೊಬ್ಬ ಅತ್ಯಂತ ಅಸಭ್ಯವಾಗಿ ನಡ್ಕೊಂಡಿದ್ದು ಅಲ್ಲದೆ ಹಲ್ಲೆಗೆ ಮುಂದಾಗಿದ್ದಾನೆ. ಈ ಸ್ತ್ರೀ ಪೀಡಕ ಯಾರು, ಈತನ ಕೊಳಕು ಮನಸ್ಥಿತಿ ಎಂಥದ್ದು ಅನ್ನೋದಕ್ಕೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮಹಿಳೆಯ ಮುಂದೆ ಪ್ಯಾಂಟ್ ಜಿಪ್ ಬಿಚ್ಚಿ ವಿಕೃತಿ, ಮಾರ್ಟ್ಗೆ ಬಂದ ಮಹಿಳೆಯರ ಜೊತೆ ಅಸಭ್ಯ ವರ್ತನೆ, ಪ್ರಶ್ನಿಸಿದ ಮಹಿಳೆಯ ಮೇಲೆ ಆಸಾಮಿಯಿಂದ ಹಲ್ಲೆ. ಒಮ್ಮೆ ಈ ವ್ಯಕ್ತಿಯನ್ನ ನೋಡಿ. ವಿಕೃತ ಮನಸ್ಥಿತಿಯ ಈ ಆಸಾಮಿಯ ಹೆಸರು ಚಂದ್ರಹಾಸನ್ ಅಂತ. ಮಹಿಳೆಯೊಬ್ಬರ ಮುಂದೆ ಜಿಪ್ ಓಪನ್ ಮಾಡಿ ಅಸಭ್ಯ ವರ್ತನೆ ತೋರಿದ್ದಾನೆ. ಕೆಂಗೇರಿ ಉಪನಗರದಲ್ಲಿನ ವಿಶಾಲ್ ಮಾರ್ಟ್ ವಾಚ್ಮ್ಯಾನ್ ಆಗಿರೋ ಈ ಆಸಾಮಿ ಮಾರ್ಟ್ಗೆ ಬರುವ ಹೆಣ್ಮಕ್ಕಳ ಮುಂದೆ ಅಸಭ್ಯವಾಗಿ ವರ್ತಿಸ್ತಿದ್ನಂತೆ. ಇದನ್ನ ಮಾರ್ಟ್ನ ಮ್ಯಾನೇಜರ್ಗೆ ಹೇಳೋಕೆ ಉಷಾರಾಣಿ ಎಂಬ ಮಹಿಳೆ ಹೋದಾಗ ಆ ಮಹಿಳೆಯ ಮುಂದೆ ಪ್ಯಾಂಟ್ ಜಿಪ್ ಬಿಚ್ಚಿ ಅಶ್ಲೀಲವಾಗಿ ನಿಂದಿಸಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ಕುರಿತು ಉಷಾರಾಣಿ ಕೆಂಗೇರಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ನಿನ್ನೆ 8:30 ಟೈಮಲ್ಲಿ ವಿಶಾಲ್ ಮಾರ್ಟ್ ಇವನು ವಾಚ್ಮೆನ್ ಸರ್, ಅವನ ಹೆಸರು ಚಂದ್ರಹಾಸ್ ಅಂತ. ಅವನೇನು ಮಾಡ್ತಾನೆ, ಸುಮ್ಮನೆ ನಮ್ಮ ಹತ್ರ ಕಿರಿಕ್ ಮಾಡೋದು ಜಾಸ್ತಿ ಸರ್. ಅವನು ಜಾಗದ ವಿಚಾರದಾಗಿ ನಾನು ಹೋಗಿ ಅವ್ರ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದ್ದೆ. ಸರ್, ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ನೀವಾದರೂ ಸ್ವಲ್ಪ ತಿಳುವಳಿಕೆ ಹೇಳಿ ಅಂತ. ಸರ್, ಏಕಾಏಕಿ ಬಂದು ನನ್ನ ಮೇಲೆ ಹಲ್ಲೆ ಮಾಡಿ ಪ್ಯಾಂಟ್ ಬಿಚ್ಚುತ್ತಾನೆ ಸರ್. ಯಾರು ಸರ್ ರೈಟ್ಸ್ ಕೊಟ್ಟರು ಇವ್ರಿಗೆಲ್ಲಾನು? ಇದರಲ್ಲಿ ಮತ್ತೆ ಹನುಮಂತೇಗೌಡ ಅವರು, ಲೋಕೇಶ್ ಗೌಡ ಅಂತ, ಇವರೆಲ್ಲ ಸೇರಿಕೊಂಡು ಇವನ್ನ ಸುಪಾರಿ ಕೊಟ್ಟಿದ್ದಾರೆ ಜಾಗ ಖಾಲಿ ಮಾಡಿಸಿ ಅಂತ. ವಿಶಾಲ್ ಮಾರ್ಟ್ ಸಮೀಪವೇ ಉಷಾರಾಣಿ ಅವರ ಅಂಗಡಿ ಇದೆಯಂತೆ. ಈ ಚಂದ್ರಹಾಸನ್ ಜಾಗದ ವಿಚಾರವಾಗಿ ಗಲಾಟೆ ಮಾಡಿದ್ನಂತೆ. ಇನ್ನು ಮಾರ್ಟ್ಗೆ ಬರುವ ಹೆಣ್ಮಕ್ಕಳಿಗೆ ಅಲ್ಲಿ ಕೆಲಸ ಮಾಡುವ ಕೆಲ ಯುವತಿಯರ ಜೊತೆಯೂ ಅಸಭ್ಯವಾಗಿ ವರ್ತನೆ ತೋರ್ತಿದ್ನಂತೆ. ಈ ವಿಚಾರಗಳ ಬಗ್ಗೆ ಉಷಾರಾಣಿ ನಿನ್ನೆ ಸಂಜೆ ಮ್ಯಾನೇಜರ್ಗೆ ಹೇಳಲು ಹೋದಾಗ ಈ ಗಲಾಟೆ ಆಗಿದೆ. ಮಾತಿಗೆ ಮಾತು ಶುರುವಾಗಿ ಉಷಾರಾಣಿ ಮೇಲೆ ಈ ವ್ಯಕ್ತಿ ಹಲ್ಲೆ ಮಾಡಿದ್ದು, ಕತ್ತು ಕಿವಿಗೆ ಗಾಯವಾಗಿದ್ದು, ರಕ್ತಸ್ರಾವ ಆಗಿದೆ. ಸರ್, ಅವನು ವಿಶಾಲ್ ಮಾರ್ಟಲ್ಲಿ ವಾಚ್ಮ್ಯಾನ್ ಸರ್. ಅವನು ಸರ್ ನನಗೊಬ್ಬಳಿಗೆ ಅಲ್ಲ ಸರ್, ಎಲ್ಲ ಹೆಣ್ಮಕ್ಳಿಗೂ ತೊಂದರೆ ಕೊಡ್ತಾನೆ. ಇವಾಗ ನನ್ನ ಧೈರ್ಯ ಇದೆ, ನಾನು ಮುಂದೆ ಬಂದು ಹೇಳ್ತಾ ಇದ್ದೀನಿ. ಅಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆಲ್ಲ ಇದೇ ರೀತಿ ಮಾಡ್ತಾರೆ. ವಿಶಾಲ್ ಮಾರ್ಟ್ ಅವ್ರಿಗೆ ಹಲವಾರು ಸತಿ ಹೇಳಿದ್ದೀರಿ, ಸ್ವಲ್ಪ ಅವ್ರಿಗೆ ಹೇಳಿ ಅಂತ. ಏನು ಹೇಳೋದು ಇಲ್ಲ. ಕಂಪ್ಲೇಂಟ್ ಇದಕ್ಕೆ 2 ಸತಿ ಕರ್ಕೊಂಬಂದಿನಿ ಸರ್ ಸ್ಟೇಷನ್ಗೆ. ಬುದ್ಧಿವಾದ ಹೇಳಿದ್ರು ಅವನು ಡ್ರಿಂಕ್ ಮಾಡ್ತಾನೆ ಸರ್. ಡ್ರಿಂಕ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದಾನೆ ಸರ್. ಉಷಾರಾಣಿ ಮುಂದೆ ಪ್ಯಾಂಟ್ ಜಿಪ್ ಬಿಚ್ಚಲು ಬಂದಾಗ ಅಲ್ಲಿನ ಸ್ಥಳೀಯರು ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಲ್ಲಿದ್ದ ಸಾರ್ವಜನಿಕರು ಗೋಸಾ ನೀಡಲು ಮುಂದಾದಾಗ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಮಾರ್ಟ್ಗೆ ಬಂದ ಹೆಣ್ಮಕ್ಕಳ ಮುಂದೆಯೂ ಜಿಪ್ ಬಿಚ್ಚಿ ಅಸಭ್ಯ ವರ್ತನೆ ತೋರಿ ಕಿರುಕುಳ ಕೊಡ್ತಿದ್ದ ಅಂತ ಉಷಾರಾಣಿ ಆರೋಪಿಸಿದ್ದಾರೆ. ಸದ್ಯ ದೂರು ದಾಖಲಿಸಿಕೊಂಡಿರುವ ಕೆಂಗೇರಿ ಪೊಲೀಸರು ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.